ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಹೋಗಿ ಮೋದಿಗೆ ಹೇಳು ಅಂದಿದ್ರು. ನಮ್ಮ ಹತ್ರ ಅಣ್ವಸ್ತ್ರ ಇವೆ ಅಂದಿದ್ರು. ಮೊನ್ನೆ ಬೆಳಿಗ್ಗೆ ಅವರಿಗೆ ನೀರಿಲ್ಲ ಅಂತಿದ್ರು. ಮೊನ್ನೆ ಸಂಜೆ ನೀರು ಜಾಸ್ತಿ ಆಯ್ತು, ಪ್ರವಾಹ ಬಂತು ಅಂದ್ರು. ಬೆಳಿಗ್ಗೆ ಎದ್ದು ಜನರು ಕಾಫಿ ಟೀ ಕುಡಿಯೋದಕ್ಕೂ ಮೊದಲು ಅದಕ್ಕಿಂತ ಬಿಸಿಯಾದ ಸುದ್ದಿ ಬಂದಿತ್ತು. ಆ ಸುದ್ದಿಯನ್ನ ಕೊಡೋಕೆ ತಯಾರಿ ಮಾಡಿದ್ದು ಒಬ್ಬ ಚಾಯ್ವಾಲಾ ಮೋದಿ. ಬಿಸಿಯಾದ ಸುದ್ದಿಯನ್ನ ಮಾಡಿದ್ದು ಮಾತ್ರ ಭಾರತೀಯ ಸೇನೆ. ಅದನ್ನು ಇಡೀ ವಿಶ್ವಕ್ಕೆ ಪ್ರೆಸ್ ಮೀಟ್ ಮಾಡಿ ತಿಳಿಸಿದ್ದು ನಮ್ಮ ದೇಶದ ವೀರ ವನಿತೆಯರು. ಅಲ್ಲಿಗೆ ಅರ್ಥ ಆಗಿರಬೇಕು, ಪಹಲ್ಗಾಮ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಕುಂಕುಮವನ್ನು ಕಿತ್ಕೊಂಡವರಿಗೆ ಒಂದು ಚಿಟಿಕೆ ಕುಂಕುಮದ ಬೆಲೆ ಏನು, ಹಿಂದೂ ಹೆಣ್ಣು ಮಕ್ಕಳ ಹಣೆಯ ಮೇಲಿನ ಕುಂಕುಮದ ಪವರ್ ಎಷ್ಟು, ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮೋದಿ ಮಾಡಿ ತೋರಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಮಾಧ್ಯಮಗಳು ನಾವು 6 ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇಲ್ಲದನ್ನ ಹೇಳ್ಕೊಂಡು ನಮ್ಮ ದೇಶದ ಮಸೀದಿ ಮತ್ತೆ ಮದ್ರಾಸಗಳನ್ನ ಭಾರತ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿದೆ ಅಂತ ಆಂಕರ್ಗಳು ಲೈವಲ್ಲೇ ಗೊಳೋ ಅಂತ ಗೋಳಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ದೇಶದ ಚಾಯ್ವಾಲಾ ಕೊಟ್ಟ ಬಿಸಿ ಹೇಗಿತ್ತು? ವೀರ ವನಿತೆಯರೇ ಪ್ರೆಸ್ ಮೀಟ್ ಯಾಕೆ ಮಾಡಿದ್ರು? ಮಸೀದಿ ಮತ್ತೆ ಮದ್ರಾಸಗಳನ್ನೇ ಭಾರತ ಟಾರ್ಗೆಟ್ ಮಾಡ್ತು. ಈ ದಾಳಿಯನ್ನ ನೋಡಿ, ಮೋದಿ ರೌದ್ರಾವತಾರವನ್ನು ನೋಡಿ ಇಡೀ ಜಗತ್ತು ಶಾಕ್ ಆಗ್ತಾ ಇರೋದು ಯಾಕೆ? ಪಾಕ್ ಮಾಧ್ಯಮಗಳ ಗೋಳೇನು, ಅವರ ಗೋಳುಗಳನ್ನು ನೋಡಿ ಬಲೂಚಿಗರು ಮತ್ತು ತಾಲಿಬಾನಿಗಳು ಖುಷಿಯನ್ನ ಪಡ್ತಾ ಇರೋದು ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಎಲ್ಲರೂ ಆಪರೇಷನ್ ಸಿಂಧೂರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಜೈ ಹಿಂದ್ ಅನ್ನೋದನ್ನ ಬರೆದು ಕಮೆಂಟ್ಸ್ ಮಾಡಿ. ಗೆಳೆಯರೆ, 7ನೇ ತಾರೀಕು ಬೆಳಿಗ್ಗೆ ಎದ್ದು ಕಾಫಿ ಅಥವಾ ಟೀ ಕುಡಿಯೋಕೆ ಹೋದವರಿಗೆ ಅದಕ್ಕಿಂತ ಬಿಸಿಯಾದ ಸುದ್ದಿ ಇತ್ತು. ಅದನ್ನ ಮಾಡೋಕೆ ಎಲ್ಲ ತಯಾರಿಯನ್ನ ಮಾಡಿದ್ದು ನಮ್ಮ ದೇಶದ ಚಾಯ್ವಾಲಾ ಪ್ರಧಾನಿ ನರೇಂದ್ರ ಮೋದಿ. ಅದನ್ನ ಮಾಡಿದ್ದವರು ನಮ್ಮ ದೇಶದ ಹೆಮ್ಮೆಯ ಸೇನೆ. ಅದು 7ನೇ ತಾರೀಕು ಬೆಳಗಿನ ಜಾವ, ಅಂದ್ರೆ ಬಹಳಷ್ಟು ಜನರಿಗೆ ಅದು ಮಧ್ಯರಾತ್ರಿ 1:44 ಪಾಕಿಸ್ತಾನದಲ್ಲಿ ಫುಲ್ ಬೆಳಕು, ಫುಲ್ ಪಟಾಕಿ ಸೌಂಡು. ಆ ಬೆಳಕು ಮತ್ತೆ ಸೌಂಡು ಬರ್ತಾ ಇದ್ದದ್ದು ಮಾತ್ರ ಉಗ್ರ ಶಿಬಿರಗಳಿಂದ, ಉಗ್ರರು ಇದ್ದ, ಉಗ್ರರನ್ನ ಸಾಕ್ತಾ ಇದ್ದ ಮದರಸ ಮಸೀದಿಗಳಿಂದ. ಪಟಾಕಿ ಎಷ್ಟೊಂದು ಚೆನ್ನಾಗಿ ಡಮ್ ಡಮಾರ್ ಅಂತ ಇವೆ ಅಂತ, ಇನ್ನು ರಾಕೆಟ್ ಪಟಾಕಿಗಳಿಂದ ಒಳ್ಳೆಯ ಬೆಳಕು ಬರ್ತಾ ಇದೆ ಅಂತ ಅಲ್ಲಿನ ಜನರು ಮೇಲೆ ನೋಡ್ತಾ ಇದ್ರೆ, ಅವುಗಳು ಹೋಗಿ ಬಿದ್ದದ್ದು ಮಾತ್ರ ಮಸೀದಿ ಮತ್ತು ಮದ್ರಸಾಗಳ ಮೇಲೆ, ಜೊತೆಗೆ ಉಗ್ರರ ಅರಮನೆಗಳ ಮೇಲೆ. ಪಾಕಿಸ್ತಾನದ ಜನರು ನೋಡ್ತಾ ಇದ್ದಂತೆ ಎಲ್ಲವೂ ನೆಲಸಮ. ಏನಾಯ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಅಂತ ಅಲ್ಲಿನ ಜನರು ನೋಡ್ತಾ ಇದ್ರೆ, ಅಲ್ಲಿರೋ ಮಸೀದಿ ಮದ್ರಸಾಗಳು ಮಾತ್ರ ನೋಡೋಕೆ ಇಲ್ಲದ ಹಾಗೆ ಆಗಿದ್ವು. ಆಗ ಅಲ್ಲಿರೋ ಪಾಕಿಗಳಿಗೆ ಗೊತ್ತಾಯ್ತು, ಇದು ಪಟಾಕಿ ಅಲ್ಲ, ಭಾರತದ ಚಾಯ್ವಾಲಾನ ದೇಶದಲ್ಲಿರೋ ಬಿಸಿ ಬಿಸಿ ಕಜ್ಜಾಯದ ತರ ಇರೋ ಒಂದಷ್ಟು ಮಿಸೈಲ್ಗಳು ಅಂತ. ಆದ್ರೆ ಅಲ್ಲಿನ ಜನರಿಗೆ ಅದೇನು ಹೊಸ್ತಲ್ಲ. ಆದ್ರೂ ಒಂದು ಕ್ಷಣ ಶಾಕ್ ಆಗಿದ್ದು ನಿಜ. ಅಲ್ಲಿ ಭಾರತೀಯ ಸೇನೆ ಮಾಡಿದ್ದ ದಾಳಿಗೆ ಇಟ್ಟಿದ್ದ ಹೆಸರೇ ಆಪರೇಷನ್ ಸಿಂಧೂರ. ಭಾರತದ ಒಳಗೆ ನುಗ್ಗಿ ಭಾರತೀಯ ಹಿಂದೂಗಳನ್ನ ಹತ್ಯೆ ಮಾಡಿ ಹೋಗಿ ಮೋದಿಗೆ ಹೇಳುವಂತ ಹೆಣ್ಣು ಮಕ್ಕಳು ಹಣೆಯಲ್ಲಿ ಇಟ್ಟಿದ್ದ ಕುಂಕುಮವನ್ನು ಅಳಿಸಿ ಹಾಕಿದ್ರು. ಆದ್ರೆ ಆ ಚಿಟಿಕಿ ಕುಂಕುಮದ ಪವರ್ ಎಷ್ಟು ಅನ್ನೋದನ್ನ ಪಾಕಿಗಳಿಗೆ ಹೇಳಬೇಕಿತ್ತು. ಅದರಲ್ಲೂ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರೆ ಅದೇ ಹೆಸರಲ್ಲಿ ನೀವುಗಳು ಏನೆಲ್ಲ ಕಳೆದುಕೊಳ್ತೀರಿ ಅನ್ನೋದನ್ನ ಪಾಕಿಸ್ತಾನದಲ್ಲಿರೋ ಆತಂಕವಾದಿಗಳಿಗೆ ಮತ್ತು ಅವರನ್ನ ಸಾಕ್ತಾ ಇದ್ದ ಕತ್ತೆ ಕಾಯೋಕ್ಕೂ ಲಾಯಕ್ಕಿಲ್ಲದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಅಲ್ಲಿನ ಸೇನಾ ಮುಖ್ಯಸ್ಥ ಮುಲ್ಲಾ ಜರ್ನಲ್ ಆಸಿಮ್ ಮುನೀರ್ಗೆ ಹೇಳಬೇಕಾಗಿತ್ತು. ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕಾಗಿತ್ತು ಅನ್ನೋದು ದೇಶದ 120 ಕೋಟಿ ಜನರ ಒತ್ತಾಯ ಕೂಡ ಆಗಿತ್ತು. ಆಗ ಒಂದಷ್ಟು ಜನರು ಪಾಕಿಸ್ತಾನ ಎಷ್ಟೊಂದು ಮಾತಾಡ್ತಾ ಇದೆ, ಆದರೆ ಮೋದಿ ಸೈಲೆಂಟ್ ಆಗಿದ್ದಾರೆ, ಒಂದು ದಿನಕ್ಕೆ 2 CCS ಮೀಟಿಂಗ್ ಮಾಡ್ತಾರೆ ಅಷ್ಟೇ, ಅದನ್ನು ಬಿಟ್ಟು ಪಾಕಿಗಳಿಗೆ ಉತ್ತರವನ್ನು ಕೊಡಲ್ವಾ, ಅವರ ಕೈಲಿ ಅದು ಆಗಲ್ವಾ ಅಂತ ಮಾತಾಡ್ತಾ ಇದ್ರು. ಆದರೆ ಮೋದಿ ಮಾತಾಡಿದಾಗ ಆಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾವಾಗ ಮಾತಾಡಲ್ವೋ ಆಗ ಆಕ್ಷನ್ ಅನ್ನೋದು ಭಯಂಕರವಾಗಿರುತ್ತೆ ಅನ್ನೋದು ಅವರ ಬಗ್ಗೆ ತಿಳಿದುಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಮೋದಿ ಸೈಲೆಂಟ್ ಆಗಿದ್ರು, ಪಾಕಿಸ್ತಾನದಲ್ಲಿ ನಮ್ಮ ಸೇನೆ ಮಾಡಿರೋ ಆಪರೇಷನ್ ಮಾತ್ರ ಫುಲ್ಲು ವೈಲೆಂಟ್ ಆಗಿದೆ. ಅಲ್ಲಿ ಒಟ್ಟು 100ಕ್ಕಿಂತ ಹೆಚ್ಚು ಉಗ್ರರು ಸತ್ತು ಹೋಗಿದ್ದಾರೆ. ಅವರೆಲ್ಲ ಜನ್ನತಿಗೆ ಹೋಗಿ ಅಲ್ಲಿ 72 ಕನ್ಯೆಯರ ಜೊತೆ ಖುಷಿಯಾಗಿ ಇರ್ತಾರೆ ಬಿಡಿ. ಅಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ಪ್ರಧಾನಿ ಮೋದಿ ಮತ್ತೆ ಭಾರತೀಯ ಸೇನೆ. ಅವರಿಗೆಲ್ಲ ಒಂದು ಸೆಲ್ಯೂಟನ್ನು ಹೇಳಲೇಬೇಕು. ಒಬ್ಬ ಚಾಯ್ವಾಲಾ ಏನು ಮಾಡ್ತಾನೆ ಅಂದವರಿಗೆಲ್ಲ ಉತ್ತರ ಸಿಗ್ತಾ ಇದೆ ಅನ್ಸುತ್ತೆ. ಇನ್ನು ಈ ಸಲ ಸಾಕ್ಷಿ ಕೊಡಿ ಅಂತ ಮೋದಿಯನ್ನ, ಇಲ್ಲ ಅಂದ್ರೆ ನಮ್ಮ ಸೇನೆಯನ್ನ ಕೇಳೋ ಹಾಗಿಲ್ಲ. ಯಾಕಂದ್ರೆ ಅದಕ್ಕೆ ನಾವು ಸಾಕ್ಷಿಯನ್ನು ಕೊಡಬೇಕಾಗಿಲ್ಲ, ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ಪಾಕಿಸ್ತಾನವೇ ಕೊಡ್ತಾ ಇದೆ. ಆದ್ರೂ ನಮ್ಮ ದೇಶ ಮಾಡಿರೋ ಆಪರೇಷನ್ ಕುಂಕುಮ ಅಂದ್ರೆ ಸಿಂಧೂರ, ಇದರ ಬಗ್ಗೆ ಅಧಿಕೃತವಾಗಿ ಹೇಳಬೇಕಾಗಿರೋದು ನಮ್ಮ ಸೇನೆ, ಅದನ್ನು ಕನ್ಫರ್ಮ್ ಮಾಡಬೇಕಾಗಿರೋದು ನಮ್ಮ ಸರ್ಕಾರ. ಅದಕ್ಕೆ ಇಡೀ ಜಗತ್ತಿನ ಮುಂದೆ ಬಂದವರು, ಪತ್ರಿಕಾಗೋಷ್ಠಿಯನ್ನು ನಡೆಸಿದವರು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಶಿ, ಮತ್ತೊಬ್ಬರು ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್.
ಇವರ ಜೊತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ಇದ್ರು. ಈ ದಾಳಿಯ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಹೇಳಿದ್ರು. ಇಲ್ಲಿ ಇಡೀ ಜಗತ್ತಿಗೆ ಮೋದಿ ಹೇಳೋಕೆ ಹೊರಟಿದ್ದು, ನೀವು ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಅಯ್ಯೋ ಅನ್ನಿಸಿದರೆ, ಅವರ ಕುಂಕುಮವನ್ನು ಅಳಿಸೋಕೆ ಯೋಚನೆಯನ್ನು ಮಾಡಿದರೆ ಅದನ್ನು ಮೋದಿಗೆ ಹೇಳು ಅಂದರೆ ಉಗ್ರರಿಗೆ ಹೇಳೋಕೆ ಮೋದಿ ಬೇಕಾಗಿಲ್ಲ, ನಮ್ಮ ದೇಶದ ವೀರ ವನಿತೆಯರು ಎಲ್ಲವನ್ನ ಹೇಳ್ತಾರೆ ಅನ್ನೋದನ್ನು ತೋರಿಸಿದ್ರು. ಅಲ್ಲ ರೀ, ನಮ್ಮ ದೇಶದಲ್ಲಿ ನಾವೆಲ್ಲ ಇತಿಹಾಸದ ಪುಟಗಳನ್ನು ನೋಡಿದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಬಹಳಷ್ಟು ಜನರು ಸಿಗ್ತಾರೆ. ಆದರೆ ಅವರನ್ನು ನಾವ್ಯಾರೂ ನೋಡಿಲ್ಲ. ಆದರೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ ವೀರ ವನಿತೆಯರನ್ನು ನೋಡಿದಾಗ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅನಿಸಿರುತ್ತೆ ಅವರೆಲ್ಲ ಇದೇ ರೀತಿ ಇದ್ರು ಅಂತ. ಅಲ್ಲಿಗೆ ಒಂದು ಚಿಟಿಕೆ ಕುಂಕುಮದ ಬೆಲೆ ಏನು ಅನ್ನೋದನ್ನು ಇಡೀ ವಿಶ್ವಕ್ಕೆ ಮೋದಿ ತೋರಿಸಿದ್ರು. ಆಗಲೇ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಮೋದಿಯ ರೌದ್ರಾವತಾರ. ಅದನ್ನು ನೋಡಿ ಇಡೀ ಜಗತ್ತು ಶಾಕ್ ಆಗ್ತಾ ಇದೆ. ಮೋದಿಯನ್ನು ತುಂಬ ಪ್ರೀತಿಯ ರೂಪವಾಗಿ ಸ್ವರೂಪವಾಗಿ ನೋಡ್ತಾ ಇದ್ದ ಜಗತ್ತು ಈಗ ಶಾಕ್ ಆಗಲ್ವಾ ಗೆಳೆಯರೆ? ಇನ್ನು ಪಾಕಿಸ್ತಾನದ ಮಾಧ್ಯಮಗಳು ಅಯ್ಯೋ ನಮ್ಮ ದೇಶದ ಒಳಗೆ ನುಗ್ಗಿ ಪಾಕಿಸ್ತಾನವನ್ನೇ ಒಡೆದು ಹಾಕಿದ್ದಾರೆ, ನಮ್ಮ ಮಸೀದಿಗಳನ್ನು ಬಿಡ್ತಾ ಇಲ್ಲ ಅಂತ ಅಲ್ಲಿರೋ ಆಂಕರ್ಗಳು ನಡೆದಿರೋದನ್ನು ಹೇಳೋದು ಬಿಟ್ಟು ಗೊಳೋ ಅಂತ ಅಳೋಕೆ ಶುರು ಮಾಡಿದ್ದಾರೆ. ಅದು ಲೈವ್ ಅಲ್ಲಿ. ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬನ್ನಿ. आपके मासूम जो शहीद हो रहे हैं उनसे अल्लाह की मुलाकात होगी, दुनिया में उन पर क्या बीती इस पर भी बात होगी। खुदारा अपने मासूमों को तलकीन कीजिएगा कि वो अल्लाह से हमारी शिकायत न करे, बल्कि अल्लाह से दरख्वास्त करे कि वो हमारे जैसे कमजोर ईमान वालों को ताकत अता करे, क्योंकि हम भूले हुए हैं कि मनफत एक है। ನೋಡಿದ್ರಲ್ಲ, ಇದನ್ನೇ ಮೊದಲೇ ಪಾಕಿಸ್ತಾನದಲ್ಲಿ ಸಾಕಿರೋ ಉಗ್ರರಿಗೆ ಹೇಳಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ಖಂಡಿತ ಇಲ್ಲ. ಈಗ ನಾವೆಲ್ಲ ಒಂದೇ ಅಂತ ಅಲ್ಲಿನ ಮಾಧ್ಯಮಗಳಿಗೆ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅವರು ಒಂದಷ್ಟು ಬೊಗಳೆಯನ್ನು ಬಿಡ್ತಾ ಇದ್ದಾರೆ. ಇನ್ನು ನಾವು ನವಭಾರತ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅದ್ಯಾವನೋ ನಯಾ ಪಾಕಿಸ್ತಾನ ಅನ್ನೋ ಸೋಷಿಯಲ್ ಮೀಡಿಯಾ ಟ್ವಿಟರ್ ಹ್ಯಾಂಡಲ್ ಇಟ್ಕೊಂಡಿದ್ದಾನೆ. ಅವನು ಭಾರತದ ರಫೇಲ್ ಯುದ್ಧ ವಿಮಾನವನ್ನು ಪಾಕಿಸ್ತಾನ ಒಡೆದು ಹಾಕಿದೆ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾನೆ. ಆದರೆ ಅದರ ಸತ್ಯಗಳನ್ನು ನಾವು ಹುಡುಕದೆ ಬಿಡ್ತೀವಾ? ಹುಡುಕಿದ್ದೀವಿ. ಅದು ಸತ್ಯ ಏನಂದರೆ, ಭಾರತದ ರಫೇಲ್ ಅಲ್ಲ, 2024 ಸೆಪ್ಟೆಂಬರ್ನಲ್ಲಿ ರಾಜಸ್ಥಾನದಲ್ಲಿ MiG-29 ಭಾರತದ ಯುದ್ಧ ವಿಮಾನ ಕ್ರ್ಯಾಶ್ ಆಗಿತ್ತು. ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರ ಒಂದು ವಿಡಿಯೋ ಮತ್ತು ಫೋಟೋ ಇದೆ. ಅದನ್ನೇ ಹಾಕಿ ಬೊಗಳೆಯನ್ನು ಬಿಡ್ತಾ ಇದ್ದಾನೆ. ಈ ಬಡ್ಡಿ ಮಕ್ಕಳಿಗೆ ರಫೇಲ್ ಯಾವುದು, ಮಿಗ್ ಯಾವುದು, ಸುಖೋಯ್ ಯಾವುದು ಅನ್ನೋದೇ ಗೊತ್ತಿಲ್ಲ. ಇಲ್ಲದನ್ನು ಹೇಳಿ ಪಾಕಿಸ್ತಾನದ ಜನರನ್ನ ಮಂಗಗಳನ್ನು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಟ್ವಿಟರ್ ಅಕೌಂಟ್ನಲ್ಲಿ ಇನ್ನೊಬ್ಬ ಹಾಕೊಂಡಿದ್ದಾನೆ, ಭಾರತದ ಮಿರಾಜ್ ಯುದ್ಧ ವಿಮಾನವನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ ಅಂತ. ಇದು ನೋಡಿದರೆ ಏಪ್ರಿಲ್ 16, 2025 ಅವರದ್ದೇ ವಿಮಾನ ಪಾಕಿಸ್ತಾನದ ಪಂಜಾಬಲ್ಲಿ ಬಿದ್ದು ಹೋಗಿತ್ತು. ಅದನ್ನು ಭಾರತದ್ದು ಅಂತ ಈಗ ಪೋಸ್ಟ್ ಹಾಕೊಂಡಿದ್ದಾನೆ. ಆದರೂ ಪಾಕಿಗಳು ಭಾಳ ಬುದ್ಧಿವಂತರು ಬಿಡಿಪ್ಪ. ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ಕೊಳ್ಳೋ ಬಡ್ಡಿ ಮಕ್ಕಳು. ಆದರೂ ಇದನ್ನೆಲ್ಲ ನೋಡ್ತಾ ಇರೋ ಪಾಕಿಗಳ ಜುಬ್ಬ ಪೈಜಾಮದ ಒಳಗೆ ಏನಾಗಿರುತ್ತೆ ಅನ್ನೋದನ್ನು ಸುಮ್ಮನೆ ಯೋಚನೆಯನ್ನು ಮಾಡ್ರಿ. ಆಗ ಒಂಥರ ಖುಷಿ ಸಿಗುತ್ತೆ. ಇನ್ನು ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಹೊಡೆದು ಹಾಕಿದ್ದು ಸರಿ, ಆದರೆ ಮಸೀದಿ ಮತ್ತು ಮದ್ರಾಸಗಳನ್ನು ಯಾಕೆ ಹೊಡೆದು ಹಾಕಿದ್ರು ಅನ್ನೋದು ಒಂದಷ್ಟು ಜನರ ಪ್ರಶ್ನೆ. ಅಣ್ಣಂದ್ರ, ಈ ಪ್ರಶ್ನೆ ಕೇಳೋದಕ್ಕೂ ಮೊದಲು ಅಲ್ಲಿರೋ ಮದ್ರಾಸಗಳೇ ಉಗ್ರರನ್ನು ಹುಟ್ಟು ಹಾಕ್ತಾ ಇರೋದು. ಕುರಾನ್ನಲ್ಲಿ ಏನೋ ಇದೆ ಅಂತ ಹೇಳಿಕೊಡ್ತಾ ಇರೋದು ಅಲ್ಲಿರೋ ಮಸೀದಿಗಳ ಮುಲ್ಲಾಗಳು. ಹಾಗಾಗಿ ಮುಸಲ್ಮಾನರಿಗೆ ಬೇರೆ ಧರ್ಮವನ್ನು ಕಂಡ್ರೆ ಅದೇನೇನೋ ಆಗ್ತಾ ಇರುತ್ತೆ. ಅದರಿಂದ ಜಿಹಾದಿ ಮನಸ್ಥಿತಿಗಳು ಹುಟ್ಟಿಕೊಳ್ಳುತ್ತವೆ. ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಅಲ್ಲ, ಭಾರತದ ಒಳಗೂ ಮಸೀದಿ ಮತ್ತು ಮದ್ರಾಸಗಳಲ್ಲಿ ಇಂತಹ ಇಲ್ಲದನ್ನು ಹೇಳಿಕೊಟ್ರೆ, ಇಲ್ಲದನ್ನು ಕಲಿಸೋ ಯೋಚನೆಯನ್ನು ಮಾಡಿದರೆ ಅವುಗಳು ಒಂದು ದಿನ ಇರಲ್ಲ ಅನ್ನೋದರ ಸೂಚನೆ. ಅದನ್ನು ಅದೆಷ್ಟು ಮುಸಲ್ಮಾನರು ಅರ್ಥ ಮಾಡಿಕೊಳ್ತಾರೋ ಗೊತ್ತಿಲ್ಲ. ಆದರೆ ಆಪರೇಷನ್ ಇಷ್ಟಕ್ಕೆ ಮುಗಿಯಲ್ಲ, ಇದು ಆರಂಭ ಅಷ್ಟೇ ಅನ್ನೋದನ್ನು ಸೇನೆ ಹೇಳ್ತಾ ಇದೆ. ಗೆಳೆಯರೆ, ಈಗ ಭಾರತ ನಡೆಸಿರೋ ಆಪರೇಷನ್ಗಳು ಪಾಕಿಸ್ತಾನದ ಪಂಜಾಬ್ ಮತ್ತು POKಯಲ್ಲಿ, ಬಲೂಚಿಸ್ತಾನದ ಮೇಲಾಗಲಿ ಇಲ್ಲಾಂದರೆ ಪಶ್ತೂನಿಸ್ತಾನದ ಮೇಲಾಗಲಿ ಆಪರೇಷನ್ ಮಾಡಿಲ್ಲ. ಯಾಕಂದರೆ ಅಲ್ಲಿರೋ ಯಾವುದೇ ಸಂಘಟನೆಗಳಿಂದ ನಮ್ಮ ದೇಶಕ್ಕೆ ತೊಂದರೆ ಇಲ್ಲ. ಅವರು ಭಾರತೀಯರನ್ನು ನಮ್ಮವರು ಅಂತಾರೆ. ಜೊತೆಗೆ ಪಾಕಿಸ್ತಾನದ ಒಳಗೆ ಪಾಕಿಸ್ತಾನದ ಮೇಲೆ ಬಲೂಚಿಗರು ಮತ್ತು ತಾಲಿಬಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತ ಮಾಡಿರೋ ಈ ದಾಳಿಯನ್ನು ನೋಡಿ ಅವರು ಖುಷಿಯನ್ನು ಪಡ್ತಾ ಡ್ಯಾನ್ಸನ್ನು ಮಾಡಿಕೊಂಡು ಆರಾಮಾಗಿ ಇದ್ದಾರೆ. ಜಾಲಿ ಜಾಲಿ ಅನ್ನೋ ಥರ ಇದ್ದಾರೆ. ಮೊದಲು ಈ ಬಲೂಚಿಸ್ತಾನದ ಡ್ಯಾನ್ಸ್ ನೋಡಿ.
ನೋಡಿದ್ರಲ್ಲ, ಇನ್ನು ಇದೇ ಥರ ತಾಲಿಬಾನಿಗಳು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಆದರೆ ಆ ವಿಡಿಯೋನ ನಾನು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಅದೇ ನನಗೆ ಬೇಸರ. ಯಾಕಂದರೆ ಅದು ನಮ್ಮ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಅದು ಇಲ್ಲ. ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಅದನ್ನು ನೀವು ಬೇಕು ಅಂದರೆ ಟ್ವಿಟ್ಟರಲ್ಲಿ ಹೋಗಿ ಚೆಕ್ ಮಾಡಿ, ಸಿಗತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಮೋದಿ ಶಾಂತಿಯುತವಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಅದರ ಹಿಂದಿನ ಲೆಕ್ಕಾಚಾರಗಳು ದೊಡ್ಡದಾಗಿ ಇರುತ್ತವೆ ಅನ್ನೋದು ಮಾತ್ರ ಪಕ್ಕ. ಒಬ್ಬ ಚಾಯ್ವಾಲ ದೇಶದ ಪ್ರಧಾನಿ ಆದರೆ ಏನಾಗುತ್ತೆ? ಆ ದೇಶದ ಸೇನೆ ಯಾವ ರೀತಿ ಕಾರ್ಯಾಚರಣೆ ನಡೆಸುತ್ತೆ? ಅಲ್ಲಿ ನೊಂದವರಿಗೆ ಯಾವ ರೀತಿಯ ಗೌರವ ಕೊಡುತ್ತೆ? ನೋಯಿಸಿದವರನ್ನು ಹೇಗೆ ಹೊಡೆದು ಹಾಕುತ್ತೆ ಅನ್ನೋದನ್ನು ನೋಡಿ ಇಡೀ ಜಗತ್ತು ಶಾಕ್ ಆಗ್ತಾ ಇದೆ. ಇದು ಗೆಳೆಯರೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ನಡೆದ ಭಾರತೀಯ ವೀರ ವನಿತೆಯರಿಗೆ ಕೊಟ್ಟ, ಭಾರತೀಯ ಹೆಣ್ಣು ಮಕ್ಕಳಿಗೆ ಕೊಟ್ಟ ಒಂದಷ್ಟು ಗೌರವದ ಕುರಿತಾದಂತಹ ವಿಚಾರಗಳು. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.